ಜಿಗ್ಜಾಣಿ ಅವರು ಸರಿಯಾಗಿ ಸ್ಪಂದನೆ ಕೊಡಲಾಗ್ಯಾರ ನಮ್ಗೆ. ಜಿಗ್ಜಾಣಿ MP ಅವರಿಗೆ ಅವ್ರಿಗೆ ನಮ್ಮ ಭಾಗದ MP ಅವರಿಗೆ ಫೋನ್ ಹಚ್ಚಿ ಮಾತಾಡಿದೇವ್ರಿ. ಹೋಗಿ ಮನವಿ ಪತ್ರ ಕೊಡಕ್ ಹೋಗಿ ಭೇಟಿನೂ ಆಗಿ ಬಂದಿದ್ದೇವ್ರಿ. ಅವ್ರು ಸರಿಯಾಗಿ ಸ್ಪಂದನೆ ಕೊಡಲಾಗ್ಯಾರಿ. ಮಾತಾಡ್ತೀನಿ ಮೇಲಾಧಿಕಾರಿಗಳಿಗೆ ಮಾತಾಡ್ತೀನಿ ಅಲ್ಲತ್ತಾರ್ರಿ. ಮತ್ತ ಅವ್ರು ಮಾತಾಡಿದ ದಿನ 4 ದಿನ ಮುಂದಕ್ಕೆ ಹೋದ್ರೆ ಮತ್ತೆ ನಾವೇ ಸತ್ತು ಹೋಗಿರ್ತೇವಲ್ರಿ. ಇಲ್ಲಿ ಇವತ್ತ ಪಕ್ಷಿಗಳು ಸತ್ತಾವ, ನಾಳೆ ದಾನಕರುಗಳು ಸಾಯ್ತಾವ್ರಿ, ನಾಳೆ ನಾವೇ ಸಾಯ್ತೇವ್ರಿ. ಮತ್ತೆ ಡೈರೆಕ್ಟ್ ನಮ್ಮ ಮಣ್ಣು ಕೊಡ್ಲಾಕೆ ಬರ್ಬೇಕಾಗ್ತದ್ರಿ. ಅವ್ರಿ ಶಾಸಕರು ಮತ್ತು MP ಬರೋದಾದ್ರಿ ನಮ್ಮ ಇದಕ್ಕೆ ರೀ ಹತ್ತಾಳಿ ಗ್ರಾಮಕ್ಕೆ ರೀ. ನಿಮ್ಮ ಲಾಸ್ಟಿಗೆ ಮನೆಗೆ ಬರ್ಬೇಕಂತ ಮನೆಗೆ ಬರ್ಬೇಕ್ರಿ. ಅಂತ ಪರಿಸ್ಥಿತಿ ಅದಾರ ಈಗ ನೀವೇ ನೋಡಿದ್ರಲ್ರಿ ಇಲ್ಲೆಲ್ಲ ಎಷ್ಟು ಪಕ್ಷಿಗಳು ಹರಿದಾಡ್ಲಕತ್ತಾವ ತಂದ್ರಿ. ಇವತ್ತು ಇವೆಲ್ಲ ಹರಿದಾಡುವೆಲ್ಲ ನಾಳೆ ಮಣ್ಣಪಾಲಾಗಿ ಬಿಡ್ತಾವ್ರಿ. ಈಗ ಅರ್ಧ ಸತ್ತಾವ ಇನ್ನೂ ಥೋಡೆ ಉಳ್ದಾವ. ಈಗ ಎಷ್ಟು ದಿವಸ ನೀರ್ ಇದ್ದವ್ರಿ, ಅದಕ್ಕೆ ಆದ ಕಾರಣಕ್ಕಾಗಿ ಈಗ ಹಳ್ಳಕ್ಕೆ ಬಂದವ್ರಿ. ಈಗ ಅದನ್ನು ಈಗ ನೀರ್ ಇಲ್ರಿ. ಈಗ ನಮ್ಗೆ ಕುಡ್ಲಿಕ್ಕೆ ನೀರು ಸಿಗಲ್ಲಾಗ್ಯಾವ್ರಿ. ಅವಕ್ಕಂತೂ ಬಿಡ್ರಿ. ಈಗ ಹಿಂಗಾಗಿ ಪಕ್ಷಿಗಳೆಲ್ಲ ಸತ್ತವ್ರಿ. ನಾಳೆ ನಾವು ಸಾಯುವಂಥ ಪರಿಸ್ಥಿತಿ ಅದ ರೀ. ನಮ್ಮ ಕ್ಷೇತ್ರ ಶಾಸಕರಿಗೆ ನಮ್ಮ MP ಒಳಗೆ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಮ್ಮ ಹತ್ತಾಳಿ ಹಳ್ಳಕ್ಕೆ ನೀರು ಹರಿಸಬೇಕು. ನಿಮ್ಮ ಹೆಸರು ಸರ? ಮಲ್ಲಿಕಾರ್ಜುನ್ ಲೋಣಿ ರೀ.